Hi, darling. Hey, uta Samira. Happy birthday. Happy birthday. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಸೊ ಗೈಸ್, ಇವತ್ತು ಬೆಳಿಗ್ಗೆ ಬೇಗನೆ ಎದ್ದಿದ್ದೀನಿ. ಸೊ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬುಧವಾರ, ಓಕೆನಾ, ವೆಡ್ನೆಸ್ಡೇ ಇವತ್ತು. ಸೊ ಇವತ್ತು ಊರಿಗೆ ಹೋಗಬೇಕು. ಡ್ಯೂಟಿ ಎಲ್ಲ ಏನಿರುತ್ತೆ ಇವತ್ತು. ರಿಷುಗೆ ಮಂತ್ಲಿ ಎಕ್ಸಾಮ್ ಲಾಸ್ಟ್ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಅಮ್ಮ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಆಲ್ರೆಡಿ ನೈಟ್ ಎಲ್ಲ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಆಗಿದೆ. ಏನಕ್ಕಂದರೆ ಸ್ವಲ್ಪ ಮಲಗೋದು ಕೂಡ ತುಂಬ ಲೇಟ್ ಆಗಿಬಿಟ್ಟಿದೆ ನೈಟು. ಹಾಗಾಗಿ ಇವತ್ತು ಬೇಗ ಎದ್ದಿದ್ದೀನಿ. ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸಾರಿ, ರೆಡಿ ಆಗ್ತಿಲ್ಲ, ಇನ್ನು ಕೆಲಸಗಳನ್ನ ಮಾಡಲಿಕ್ಕೆ ಎದ್ದಿದ್ದೀನಿ. ಇವಾಗ ಎದ್ದಷ್ಟೇ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿರ್ತೀರ ಅಂತ ಅಂದ್ಕೊತೀನಿ. ಅಮ್ಮ ಮನೆಯದು ಏನಿರುತ್ತೆ, ಗೃಹ ಪ್ರವೇಶ ಏನಿರುತ್ತೆ, ಸೊ ಫ್ರೈಡೇ, ಓಕೆನಾ, ಫೈನಲಿ ಡೇಟ್ ಫಿಕ್ಸ್ ಆಗಿದೆ, ಫ್ರೈಡೇ. ಹಾಗಾಗಿ ಇವತ್ತೇ ಹೊರಡೋಣ ಅಂದ್ಬಿಟ್ಟು ಹೊರಟಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿರೋ ವಿಡಿಯೋನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಚೆಕ್ ಮಾಡಿಲ್ವೋ ಬೇಗ ಹೋಗಿ ಚೆಕ್ ಮಾಡಿ. ಹಾಗೆಯೇ ನೆಕ್ಸ್ಟ್ ಬರುವಂಥ ವಿಡಿಯೋಗಳನ್ನ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತೀನಿ, ಓಕೆನಾ. ಸೊ ಬನ್ನಿ, ಇವಾಗ ಇನ್ನೂ ಹುಡುಗರು ಕೂಡ ಮಲಗಿದ್ದಾರೆ. ನಾನು ನೈಟೇನೆ ಸ್ವಲ್ಪ ಕ್ಲೀನಾಗಿ ಎಲ್ಲ ನೀಟ್ ಮಾಡಿ ಇಟ್ಟಿದ್ದೀನಿ. ನಾನು ಮಾಫ್ ಮಾಡೋದೊಂದು ಕೆಲಸ ಪೆಂಡಿಂಗ್ ಇಟ್ಕೊಂಡಿದ್ದೆ. ಸ್ವಲ್ಪ ಮಾಫ್ ಮಾಡಬೇಕು. ಮಾಫ್ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಬಂದು ದೀಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಆಲ್ರೆಡಿ ಆಗ್ತಾ ಇದೆ. ಎಷ್ಟೇ ಬೇಗ ಎದ್ದೇಳಬೇಕು ಅಂದರೂ ಆಗಲ್ಲ, ಯಾಕೆಂದರೆ ನೈಟು ಮಲ್ಕೋ ಸ್ವಲ್ಪ ಲೇಟ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ನೋಡೋಣ, ಎಷ್ಟು ಬೇಗ ಆಗೋದು ಅಷ್ಟು ಬೇಗ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ. ಇನ್ನು ಹುಡುಗರು ಅವರು ಕೂಡ ಮಲಗಿದ್ದಾರೆ. ಅವರು ಕೂಡ ಇವಾಗ ಬೇಗನೆ ವ್ಯಾನ್ಗೆ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಕೆಲಸಗಳನ್ನ ನಾನು ಕೂಡ ಮಾಡ್ಕೊಬೇಕು. ಸೊ ಬನ್ನಿ. ಸೊ ಗೈಸ್, ಇನ್ನು ಬಂದು ಏನಿತ್ತು, ಬೆಳಗ್ಗೆನೆ ಸ್ವಲ್ಪ ಕಾಫಿ ಕುಡಿವಂಗಾಯಿತು. ಹಾಗಾಗಿ ಸ್ವಲ್ಪ ಹಾಲಿಗೆ ಇಟ್ಟಿದ್ದೀನಿ, ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ಇದರಿಂದನೇ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಮನೆಯೆಲ್ಲ ಮಾಫ್ ಮಾಡೋದಿತ್ತು, ಎಲ್ಲ ಕ್ಲೀನ್ ಮಾಡಿ ಫೈನಲ್ ನಾನು ಕೂಡ ರೆಡಿಯಾಗಿ ಡ್ಯೂಟಿಗೆ ಹೊರಟೆ. ಮತ್ತು ನಾನು ಬ್ಲಾಗ್ನ ಏನು ಮಾಡೋಕ್ಕೆ ಹೋಗಲಿಲ್ಲ ಸಾಯಂಕಾಲ ತನಕನೂ. ಮತ್ತು ನಾನು ಊರಿಗೆ ಹೋದ್ಮೇಲೆ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬುಧವಾರ ಅಲ್ವಾ, ಸೊ ಅಂದರೆ ಗೃಹ ಪ್ರವೇಶಕ್ಕೆ ಇನ್ನು 2 ಡೇಸ್ ಅಷ್ಟೇ ಬಾಕಿ ಇದೆ. ಅಂದರೆ ಗುರುವಾರ ದಿನ ಬೆಳಗ್ಗೆನೇ ಏನಿರುತ್ತೆ, ಚಪ್ರ ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಏನಿರುತ್ತೆ, ತೆಂಗಿಂದು ಗರಿಗಳೇನಿರುತ್ತೆ ಎಲ್ಲನೂ ತಂದು ಆಲ್ರೆಡಿ ಸೆಟ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಇನ್ನು ನಾವು ಕೂಡ ಮನೆ ಹತ್ರ ಬಂದ್ವಿ. ಡೈರೆಕ್ಟ್ ಹೊಸ ಮನೆ ಹತ್ರನೇ ಹೋಗಿದ್ದಾಯಿತು. ಇನ್ನು ಅಮ್ಮ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ನಾನು ತುಂಬ ದಿನ ಆಗಿತ್ತಲ್ಲ ಹೋಗಿರಲಿಲ್ಲ. ಹಾಗಾಗಿ ತುಂಬ ದಿವಸ ಆದಮೇಲೆ ಯಾವ ಥರ ಕಾಣುತ್ತೆ ಮನೆ ಅಂತ ಇವತ್ತೇ ಫಸ್ಟ್ ನಾನು ನೋಡ್ತಾ ಇರುವಂಥದ್ದು, ಫುಲ್ಲು ಫಿನಿಶಿಂಗ್ ಆದಮೇಲೆ. ಇನ್ನು ಹುಡುಗರು ಕೂಡ, ಅಮ್ಮ ಬರ್ತಿದ್ರಲ್ಲ, ಇನ್ನು ಹುಡುಗರು ಕೂಡ ಮಿಂಚು ಮತ್ತು ಮುತ್ತು ಮತ್ತು ಶಿಖಾ ಎಲ್ಲನೂ ಕೂಡ ಅಲ್ಲಿಗೆ ಬಂದಿದ್ದರು. ಇನ್ನು ಫೈನೆಲ್ಲ ಇನ್ನೊಂದು ಸಲ ನೋಡಿಬಿಟ್ರೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ಡೋರ್ ಓಪನ್ ಮಾಡಿಸಿ ಒಳಗಡೆ ಎಲ್ಲ ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಮನೆ ಅಂತೂ. ಫೈನಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮನೆ ಬಂದು. ಸೊ ಹಾಗೆಯೇ ಎಲ್ಲರಿಗೂ ಅಷ್ಟೇ ಕನಸಿರುತ್ತೆ ಅದೊಂದು, ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೂ ಒಂದು ಮನೆ ಕಟ್ಟೋದೊಂದು ತುಂಬಾ ಒಂದು ಲೈಫಲ್ಲಿ ಒಂದು ದೊಡ್ಡ ಸಕ್ಸಸ್ ಅಂತಲೇ ಹೇಳ್ಬೋದು. ಅದರಲ್ಲಿ ಅವ್ರು ಅಂದ್ಕೊಂಡಂತೆ ಕಟ್ಟೋದಿದೆಯಲ್ಲ, ಅದು ಗ್ರೇಟ್, ಓಕೆನಾ. ಸೊ ನನಗೆ ಆ ವಿಷಯದಲ್ಲಿ ನನಗೆ ಫುಲ್ಲು ಖುಷಿ ಇದೆ ನಮ್ಮ ಮನೆಯವ್ರ ಬಗ್ಗೆ. ಸೊ ಹಾಗೆಯೇ ಇವಾಗ ಬಂದು ಸ್ವಲ್ಪ ಎಲ್ಲನೂ ನೋಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಇನ್ನೊಂದು ಸರ್ಪ್ರೈಸ್ ಏನಂದರೆ, ಇವತ್ತು ಮಿಂಚುದು ಇವತ್ತು ಬರ್ಡೇ ಇದೆ, ಓಕೆನಾ. ಅಂದರೆ ನಾವು ಕೂಡ ಲೇಟಾಗಿ ಹೋಗಿದ್ರಿಂದ ನನಗದು ಗೊತ್ತಿರಲಿಲ್ಲ, ಬರ್ಡೇ ಅಂತಲೇ ಗೊತ್ತಿರಲಿಲ್ಲ. ಸೊ ನನಗೆ ಸ್ವಲ್ಪ ಸಾಯಂಕಾಲದ ಟೈಮಲ್ಲಿ ನನಗೆ ಕೂಡ ಗೊತ್ತಾಗಿದ್ದು. ಆಗಲೇ ಅವಳಿಗೆ ಏನಿರುತ್ತೆ ಕೇಕ್ ಎಲ್ಲ ಕಟ್ ಮಾಡಿ ಆಗಲೇ ಎಲ್ಲ ಆಗಿಬಿಟ್ಟಿತ್ತು. ಇನ್ನು ಹಾಕೋ 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 ಕಿರ್ಚ್ಬೇಡ. ಇನ್ನು ಹುಡುಗ್ರಿಗಂತೂ ಇಲ್ಲಿಗೆ ಹೋದ್ಮೇಲೆ
ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಕೈಗೆ ಸಿಕ್ಕಿಲ್ಲ. ಎಲ್ಲರೂ ಅಷ್ಟೇ ಹುಡುಗರು ಜೊತೆ ಸೇರಿದಾಗ ಅದರಲ್ಲೂ ಹಳ್ಳಿ ಕಡೆ ಹೋದಾಗಂತೂ ತುಂಬಾ ಖುಷಿ ಪಡ್ತಾರೆ. ಇನ್ನು ನಮ್ಮ ಹುಡುಗರು ಹಾಗೇ ಸ್ವಲ್ಪ ಈ ಥರ ಅವ್ರ ಅವ್ವ ಮನೆ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಮತ್ತು ನಮ್ಮ ಅತ್ತೆ ಮನೆಗೆ ಹೋದಾಗಲೂ ಸೇಮ್ ಖುಷಿನೇ ಇರುತ್ತೆ. ಎರಡೂ ಕಡೆ ಅವರು ಫ್ರೀಡಮಾಗಿ ಆರಾಮ್ಸೆ ಇರ್ತಾರೆ. ಇನ್ನು ನಾನು ಕೂಡ ಎಲ್ಲ ಫೈನಲಿ ನೋಡ್ತಿದ್ದೀನಿ. ಅದರಲ್ಲೂ ಹೆಣ್ಮಕ್ಳಿಗೆ ಫೇವ್ರೆಟ್ ಏರಿಯಾ ಅಂತ ಹೇಳಿದ್ರೆ ಕಿಚನ್ ಏರಿಯಾ, ಓಕೆನಾ. ಸೊ ಇದ್ರಲ್ಲಿ ಬಂದು ತುಂಬಾ ವಿಶಾಲವಾಗಿ ತುಂಬ ದೊಡ್ಡದಾಗಿದೆ ಕಿಚನ್ ಅಂತೂ. ಶೆಲ್ಫ್ಗಳಾಗಿರ್ಬೋದು, ಈ ರೀತಿ ಏನಿರುತ್ತೆ ಕಬೋರ್ಡ್ ಆಗಿರ್ಬೋದು. ಈ ಡ್ರಾವರ್ ಬಂದು ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಪೂನ್ಗಳಾಗಿರ್ಬೋದು, ಸೌಟ್ ಆಗಿರ್ಬೋದು, ಅಥವಾ ಎಕ್ಸ್ಟ್ರಾ ಏನಾದರೂ ಇಟ್ಕೊತೀವಿ ಅಂದರೆ ತುಂಬ ಬೆಸ್ಟ್. ಹಾಗೆಯೇ ಇದನ್ನು ಕ್ಲೀನ್ ಮಾಡೋದು ಸದಾ ಈಸಿನೇ. ಅದನ್ನು ಮೇಲ್ಗಡೆ ಏನಿದೆ ಅದು ಒಂಥರ ಪ್ಲಾಸ್ಟಿಕ್ ಥರ ಇದೆ. ಅದನ್ನು ಎತ್ಬಿಟ್ಟು ಆರಾಮ್ಸೆ ಕ್ಲೀನ್ ಮಾಡಿ ನೀಟಾಗಿ ಒರೆಸಿ ಮತ್ತೆ ಅಲ್ಲೇ ಫಿಕ್ಸ್ ಮಾಡಿದ್ರೆ ಮುಗೀತು. ನನಗಂತೂ ತುಂಬ ಇಷ್ಟ ಆಯಿತು ಕಿಚನ್ ಏರಿಯಾ ಬಂದು. ಹಾಗೆಯೇ ಇದೇನು ಮುತ್ತು ತೆಗೀತಿದ್ದಾನೆ ನೋಡಿ, ಅದನ್ನು ಕರೆಕ್ಟಾಗಿ ನಾನು ವೀಡಿಯೋ ಮಾಡಲಿಲ್ಲ. ಸೊ ಅದು ಬಂದು ಟೊಮೊಟೊ ಹಾಕೊಬೋದು, ಇಲ್ಲ ಈರುಳ್ಳಿನ ಹಾಕಿ ಇಟ್ಕೊಬೋದು. ತುಂಬ ಚೆನ್ನಾಗಿದೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೊಟೊ ಈ ರೀತಿ ಎಲ್ಲ ಹಾಕಿ ಸ್ಟೋರ್ ಮಾಡ್ಬೋದು. ಅದು ಬಂದು ಬಿದಿರು ಅಂತ ಹೇಳ್ತಾರಲ್ಲ, ಬಿದಿರಿಂದ ಮಾಡಿರುವಂಥ ಒಂದು ಬುಟ್ಟಿ, ಓಕೆನಾ. ಸೊ ಫೈನಲಿ ಎಲ್ಲನೂ ಅಡುಗೆ ಮನೇಲಿ ಏನೇನಿರುತ್ತೆ ಎಲ್ಲನೂ ಪೂರ್ತಿ ಅಡುಗೆ ಮನೇಲಿ ಏನೇನಿರುತ್ತೆ ಎಲ್ಲನೂ ಪೂರ್ತಿ ತೆಗೆದು ಓಪನ್ ಮಾಡೋ ತನಕ ಸಮಾಧಾನ ಆಗಿಲ್ಲ. ಎಲ್ಲನೂ ತೆಗೆದು ನೋಡಿ ಫುಲ್ಲು ಖುಷಿ ಆಯ್ತು ನನಗಂತೂ ಫೈನಲಿ. ಹ್ಯಾಪಿ ಬರ್ಡೇ ಟು ಯು. ಐ ಮುತ್ತ ಸಮೀರಾ, ಹ್ಯಾಪಿ ಬರ್ಡೇ ಟು ಯು. ಸೈಕಲ್ ಗಿಫ್ಟು ಮತ್ತು ಹೋಗೋದ್ರಲ್ಲಿ ರಿಪೇರಿ ಗ್ಯಾರಂಟಿ ನಿಂದು ಸೈಕಲ್. ಇನ್ನು ಫೈನಲ್ ಎಲ್ಲ ಕೂಡ ನೋಡಿದ್ದಾಯಿತು. ಇನ್ನು ಮಿಂಚು ಕೂಡ ಕೇಕನ್ನು ಮನೆಯಿಂದನೇ ತೊಗೊಬಂದಿದ್ರು. ಆಲ್ರೆಡಿ ನನ್ನ ತಮ್ಮ ಎಲ್ಲ ಕೇಕೆಲ್ಲ ಕಟ್ ಮಾಡಿಸಿದ್ದ ಆಲ್ರೆಡಿ ಬಂದು. ಹಾಗೆಯೇ ಅವಳಿಗೆ ಸೈಕಲ್ ಕೂಡ ಗಿಫ್ಟ್ ಮಾಡಿದ್ದಾನೆ. ಅಂದರೆ ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಸೈಕಲೆಲ್ಲ ಚೆನ್ನಾಗಿ ತುಳಿತಾಳೆ ಅಂತ ಹೇಳ್ಬಿಟ್ಟು ಸೈಕಲ್ ಗಿಫ್ಟ್ ಮಾಡಿದ್ದ. ಹಾಗಾಗಿ ಓಕೆ ಅಂದ್ಬಿಟ್ಟು ಅವಳಿಗೂ ಕೂಡ ಕೇಕೆಲ್ಲ ತಿನ್ನಿಸಿ, ಅಂದರೆ ಅವ್ರು ತಂದಿರೋ ಕೇಕೆಲ್ಲ ತಿನ್ನಿಸಿದ್ದಾಯಿತು. ಇನ್ನು ಫೈನಲಿ ಸ್ವಲ್ಪ ಹೊತ್ತು ಹಾಗೆ ಆಚೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆಲ್ರೆಡಿ ಟೈಮ್ ಆಗಿದೆ. ಇನ್ನು ಊಟ ಕೂಡ ಏನೂ ಮಾಡಿರಲಿಲ್ಲ. ಇನ್ನು ಒಂದೇ ಸಲ ಅಮ್ಮ ಮನೆಗೆ ಅಂದರೆ ಇನ್ನೊಂದು ಮನೆ, ಹಳೆ ಮನೆ ಇದೆಯಲ್ಲ ಮಾವರ ಮನೆ, ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಮಕ್ಕಳ ಜೊತೆ. ಇನ್ನು ಫೈನಲಿ ಇವತ್ತು ಇಲ್ಲೆಲ್ಲ ಮಲ್ಗೋಂಗಿಲ್ಲ, ಅಂದರೆ ಗೃಹ ಪ್ರವೇಶ ದಿನವೇ ಇಲ್ಲಿ ಮಲ್ಕೊಳ್ಳುವಂಥದ್ದಲ್ವ, ಹಾಗಾಗಿ ಹಳೆ ಮನೆ ಹತ್ರನೇ ಹೋಗ್ತಾ ಇದ್ದೀವಿ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಬಂದು ಹಾಲ್ನಲ್ಲೇ ಸ್ವಲ್ಪ ಎಲ್ಲನೂ ಈ ಥರ ಚಾಪೆನ ಹಾಕ್ಕೊಂಡು ಮಲ್ಕೊತಾ ಇದ್ದೀವಿ. ಯಾಕೆಂದರೆ ಮಕ್ಕಳಿರೋ ಕಡೆ ಈ ಥರ ಮೇಲ್ಗಡೆ ನಾವೊಂದು ಕಡೆ ಅವರೊಂದು ಕಡೆ ಮಲ್ಕೊಂಡ್ರೆ ಚೆನ್ನಾಗಿರಲ್ಲ. ಎಲ್ಲ ಒಂದೇ ಕಡೆ ಈ ರೀತಿ ಜಮ್ಖಾನ ಅಥವಾ ಚಾಪೆ ಎಲ್ಲ ಹಾಕ್ಕೊಂಡು ಮಲ್ಕೊಂಡು ಮಾತಾಡ್ತಾ ಇದ್ದು ಮಲ್ಕೊಂಡಾಗ ಒಂಥರ ಖುಷಿ ಆಗುತ್ತೆ, ನೆಮ್ಮದಿ ಇರುತ್ತೆ ಅಂತ ಅನಿಸುತ್ತೆ. ಸೊ ಫೈನಲಿ ಕೊನೆಯದಾಗಿ ಇವತ್ತಿನ ನೈಟ್ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೀನಿ. ಮಾರ್ನಿಂಗ್ ಕೂಡ ಸ್ವಲ್ಪ ಬೇಗನೆ ಎದ್ದೇಳಬೇಕು, ಅಂದರೆ ಚಪ್ಪರ ಹಾಕ್ಲಿಕ್ಕೆಲ್ಲ ಬೇಗ ಬರ್ತಾರಲ್ವ. ಸೊ ಹಂಗಾಗಿ ಅಮ್ಮನೂ ಕೂಡ ಬೇಗ ಪಾಪ ಸುಸ್ತಾಗಿದ್ದು ಮಲ್ಕೊತಾ ಇದ್ದಾರೆ. ಇನ್ನು ನಾನು ಕೂಡ ಮಲ್ಕೊತಿದ್ದೀನಿ. ಇನ್ನು ಸ್ವಲ್ಪ ಬೇಗನೆ ಎದ್ದು ಏನಿರುತ್ತೆ ಟಿಫನ್ಗೆಲ್ಲ ರೆಡಿ ಮಾಡಬೇಕು. ಸೊ ಅಂದರೆ ಇಲ್ಲೇನು ಮಾಡ್ಕೊಂಡು ಹೋಗಲ್ಲ, ಡೈರೆಕ್ಟ್ ಅಲ್ಲೇ ಜಾಗ ಎಲ್ಲ ಇದೆಯಲ್ಲ ಇನ್ಸೈಡಲ್ಲಿ, ಸೊ ಅಲ್ಲೇ ಹೋಗಿ ಟಿಫನ್ ಎಲ್ಲ ಮಾಡೋಣ, ರೆಡಿ ಮಾಡೋಣ. ಯಾಕಂದರೆ ಚಪ್ಪರ ಹಾಕೋದಲ್ಲೇ ಅಲ್ವಾ, ಹಾಗಾಗಿ ಅಲ್ಲೇ ರೆಡಿ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಏನಿರುತ್ತೆ ಸೊಪ್ಪುಗಳೆಲ್ಲ ಬಿಡಿಸೋದು, ಶುಂಠಿ ಅದನ್ನೆಲ್ಲ ತೊಳೆದಿಟ್ಕೊಳ್ಳೋದು, ಮತ್ತು ಈರುಳ್ಳಿ ಎಲ್ಲನೂ ಕೂಡ ಬಿಡಿಸಿ ಇಟ್ಕೊಂಡ್ರೆ ಅಲ್ಲಿ ಹೋದ ತಕ್ಷಣ ಹಚ್ಚಿಟ್ಬಿಟ್ಟು ಏನೋ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಪಲಾವ್ ಮತ್ತು ಚಟ್ನಿ ಏನೋ ಅಂತ ಅನಿಸುತ್ತೆ, ಬೇಗ ಆಗುತ್ತೆ. ಅಂದರೆ ಚಪ್ಪರಕ್ಕೆ ಅಂದರೆ ನಮ್ಮ ಕಡೆ ಎಲ್ಲ ಈ ರೀತಿ ಮದುವೆ ಚಪ್ಪರ ಆಗಿರ್ಬೋದು ಅಥವಾ ಗೃಹ ಪ್ರವೇಶದ ಚಪ್ಪರ ಆಗಿರ್ಬೋದು, ಯಾವುದೇ ಒಂದು ಈ ಥರ ಒಂದು ಮನೆ ಶುಭ ಕಾರ್ಯಕ್ಕೆ ಅಲ್ಲಿನ ಏನಿರ್ತಾರೆ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ರಿಲೇಟಿವ್ಗಳಾಗಿರ್ಬೋದು, ಅವರಿಗೆ ಬೇಕಾದವರು ಅಣ್ಣ ತಮ್ಮದಿರಂತೆಲ್ಲ ಇರ್ತಾರಲ್ವ, ಸೊ ಅವರೆಲ್ಲನೂ ಕೂಡ ಬರ್ತಾರೆ. ಸೊ ಹಂಗಾಗಿ ಅವರಿಗೆಲ್ಲ ಟಿಫನ್ ವ್ಯವಸ್ಥೆ ಮಾಡಲೇಬೇಕು ನಮ್ಮ ಕಡೆ ಎಲ್ಲ. ಸೊ ಇದು ಎಲ್ಲ ಕಡೆನೇ ಇರುತ್ತೆ ಆಲ್ಮೋಸ್ಟ್. ಹಾಗಾಗಿ ನಾನು ಕೂಡ ಇವತ್ತು ಬೇಗನೆ ಎದ್ದಿದ್ದೀನಿ. ಸೈನೇನೆ ಬಂದ್ಬಿಟ್ರಿ ಇವರೆಲ್ಲ. Hi, darling.
ಇನ್ನು ಟಿಫನ್ ಎಲ್ಲ ಮಾಡಲಿಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ. ಟಿಫನ್ ಕೂಡ ರೆಡಿ ಆಗ್ತಿದೆ. ಸೊ ನಾನು ಬಂದು ಏನಿರುತ್ತೆ ಕಾಯಿ ಚಟ್ನಿನ ರುಬ್ಬಲಿಕ್ಕೆ ಅಂತ ಹೇಳ್ಬಿಟ್ಟು ರುಬ್ತಾ ಇದ್ದೀನಿ. ಇನ್ನು ಇವತ್ತು ಪಲಾವ್ ಓಕೆನಾ, ಪಲಾವ್ ಮತ್ತು ಚಟ್ನಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಬಂದು. ಇನ್ನು ಹಾಗೆಯೇ ಅಷ್ಟರಲ್ಲಿ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ನನ್ನನ್ನು ಪೂಜೆ ಕರೆದ್ರು. ಪೂಜೆ ಅಂತ ಅಂದರೆ ಇವಾಗ ಬಂದು ಚಪ್ರದ ಪೂಜೆ ಮಾಡಬೇಕಿತ್ತು. ಅಂದರೆ ಮುಂಚೆನೇ ಅಮ್ಮ ಹೇಳಿತ್ತು, ಅಂದರೆ ಸ್ನಾನ ಎಲ್ಲ ಮಾಡಿ ಚಪ್ರ ಪೂಜೆನ ಮಾಡಿಲ್ಲ. ಜಸ್ಟು ನೈಟು ನಾನು ಬರಬೇಕಾದ್ರೆ ಸ್ನಾನ ಮಾಡಿ ಬಂದಿದ್ನಲ್ವ, ಹಾಗಾಗಿ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಂದರೆ ಕೈಕಾಲು ಮುಖನೆಲ್ಲ ತೊಳ್ಕೊಂಡು ಚಪ್ರದ ಪೂಜೆ ಏನಿರುತ್ತೆ ಮಾಡಿಬಿಟ್ಟೆ. ಸೊ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಓಕೆನಾ. ಅರ್ಜೆಂಟಲ್ಲಿ ಈ ರೀತಿ ಏನಾದರೂ ಒಂದು ಕಾರ್ಯಗಳನ್ನ ಮಾಡಬೇಕಾದ್ರೆ ಯಾವಾಗ ಕರೀತಾರೆ, ಯಾವಾಗ ಏನು ಮಾಡಬೇಕಾಗತ್ತೆ ಅಂತ ಗೊತ್ತಾಗಲ್ಲ. ಅದರಲ್ಲೂ ಫೋನ್ನ ನಾನು ರಿಷು ಕೈಲಿ ಕೊಟ್ಟು ವೀಡಿಯೋನ ಮಾಡಿಸ್ತಿದ್ನಲ್ಲ, ಹಾಗಾಗಿ ಇದೊಂದು ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಓಕೆ, ಪರವಾಗಿಲ್ಲ. ಇನ್ನು ಪೂಜೆ ಎಲ್ಲ ಆಲ್ರೆಡಿ ಚೆನ್ನಾಗಾಯಿತು. ಇನ್ನು ಏನಿರ್ತಾರೆ ರಿಲೇಟಿವ್ಗಳು ಅವರು ಇವರೆಲ್ಲ ಬಂದಿದ್ರಲ್ವ, ಸೊ ಅವರೆಲ್ಲ ಚಪ್ರನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಆಲ್ರೆಡಿ. ಅದು ಕೂಡ ರಿಷು ಮಿಸ್ ಮಾಡಿಬಿಟ್ಟಿದ್ದೇನೆ. ಚಪ್ರ ಹಾಕೋ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಕೆಲಸ ಮಾಡಲಿಕ್ಕೆ ಹೊರಟೆ ಒಳಗಡೆ. ಅವನು ಕೂಡ ಅದನ್ನು ಮಿಸ್ ಮಾಡಿಬಿಟ್ಟು ಅದೊಂದು ಬೇಜಾರಾಯಿತು ನನಗೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಯಾವಾಗ, ಇವತ್ತು ಬಂದು ಗುರುವಾರ ಓಕೆನಾ. ಸೊ ಇವಾಗ ಆಲ್ರೆಡಿ ಅಮ್ಮ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಅದು ಎಲ್ಲ ಕೆಲಸ ಇರುತ್ತೆ, ಚಪ್ರದ ಪೂಜೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಇವತ್ತು ಬಂದು ಇವತ್ತು ಸಂಜೆಗೆ ಗಣಪತಿ ಹೋಮ ಎಲ್ಲ ಇರುತ್ತೆ. ಇನ್ನು ಹಾಗೆ ಮಾರ್ಕೆಟಿಂದ ಸ್ವಲ್ಪ ಹೂಗಳನ್ನೆಲ್ಲ ತೊಗೊಂಡಿದ್ರೆ ಹಾರ, ಬಟನ್ಸ್, ಏನೇನು ಬೇಕು ನಾಳೆ ಪೂಜೆಗೆಲ್ಲ ತೊಗೊಂಡು ಬಂದಿದ್ದಾರೆ. ಸೊ ಬಟನ್ಸು ಇನ್ನು ಚಪ್ರಕ್ಕೆಲ್ಲ ರೆಡಿ ಮಾಡಲಿಕ್ಕೆ, ಅಲಂಕಾರ ಮಾಡಲಿಕ್ಕೆ ಹೂನೆಲ್ಲ ಆಲ್ರೆಡಿ ತಂದಿದ್ರು. ಬೆಳಗ್ಗೆನೇ ನವೀನ ಮತ್ತು ನಮ್ಮ ಬ್ರದರ್ ಎಲ್ಲ ಬಂದಿದ್ರಲ್ವ, ಸೊ ಅವರೆಲ್ಲ ಮಾರ್ಕೆಟ್ಗೆ ಹೋಗಿ ಒಂದೇ ಸಲ ಎಲ್ಲನೂ ತೊಗೊಂಡು ಬಂದಿದ್ರು. ಇದ್ರ ಜೊತೆ ಹಾಗೆಯೇ ಹೂನ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ, ಬಾಡೋಗ್ಬಿಡುತ್ತೆ. ಅಂದರೆ ಇವತ್ತು ನೈಟೇ ಗಣಪತಿ ಹೋಮ ಎಲ್ಲ ಇರುತ್ತಲ್ಲ, ಪೂಜೆ ಎಲ್ಲ ಇರುತ್ತೆ. ಇವತ್ತು ನೈಟೇ ಅಲಂಕಾರ ಆಗಿಬಿಡುತ್ತೆ ದೇವ್ರಿಗೆ, ಮತ್ತು ಚಪ್ರಕ್ಕಾಗಿರ್ಬೋದು, ಮತ್ತು ಮನೆ ಬಾಗಿಲುಗಳಿಗೆ, ಫೋಟೋಗಳಿಗೆ. ಹಾಗಾಗಿ ಹೂನ ಮುಂಚೆನೇ ಯಾವುದಿಲ್ಲ ಅಂದ್ರೂ ಫಸ್ಟು ಹೂ ಇರಲೇಬೇಕು. ಹಾಗಾಗಿ ಸ್ವಲ್ಪ ಹೂವೆಲ್ಲ ಬಾಡೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತೇವದ ಬಟ್ಟೆನ ಈ ರೀತಿ ಚೆನ್ನಾಗಿ ನೆನೆಸ್ಬಿಟ್ಟು ತೇವದ ಬಟ್ಟೆನ ಹಾಕಿ ಅದ್ರ ಮೇಲೆ ಹೂನ ಹಾಕಿ ಮತ್ತು ಅದ್ರ ಮೇಲೆ ಇನ್ನೊಂದು ಬಟ್ಟೆನ ಹಾಕಿಬಿಟ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ತಣ್ಣಗಿರುತ್ತಲ್ಲ, ಸ್ವಲ್ಪ ಫ್ರೆಶ್ ಆಗಿರುತ್ತೆ. ಇನ್ನು ಮಿಕ್ಕಿರುವಂಥ ಹೂಗಳಾಗಿರ್ಬೋದು ಅಥವಾ ಹಾರಗಳು ಮತ್ತು ಮಲ್ಲಿಗೆ ದಿಂಡೆ ಏನಿರುತ್ತೆ ಮುಡ್ಕೊಳ್ಳಿಕ್ಕೆ ಸ್ವಲ್ಪ ಗೆಸ್ಟ್ ಎಲ್ಲ ಬರ್ತಾರಲ್ಲ, ಸೊ ಹಂಗಾಗಿ ಒಂದು 10-11 ತರಿಸಿದ್ವಿ ಮಲ್ಲಿಗೆ ದಿಂಡನ್ನು, ಯಾರಾದರೂ ಮುಡ್ಕೊತಾರೆ ಅಂತ ಹೇಳಿಬಿಟ್ಟು. ಹಾಗಾಗಿ ಅದನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಸಿದಾಯ್ತು, ಆಲ್ರೆಡಿ ಇಡಿಸ್ಬಿಟ್ಟಿದ್ದೀವಿ. ಇನ್ನು ನನ್ನ ಕಸಿನ್ ಬ್ರದರ್ ಕೂಡ ಮುಂಚೆನೇ ಬಂದಿದ್ನಲ್ವ, ಸೊ ಇವರೇ ಮಾರ್ಕೆಟಿಗೆಲ್ಲ ಹೋಗಿ ಹೂಗಳನ್ನೆಲ್ಲ ಸ್ವಲ್ಪ ತೊಗೊಂಡು ಬಂದಿದ್ರು. ಹಾಗಾಗಿ ಸ್ವಲ್ಪ ಬಾಗಿಲುಗಳಿಗೆಲ್ಲ ಹಾಕ್ಬಿಡೋಣ, ಜಸ್ಟ್ ದೇವ್ರ ಮನೆ ಬಾಗಿಲಿಗೆ ಮತ್ತು ಮೇನ್ ಡೋರ್ ಏನಿರುತ್ತೆ ಅಲ್ಲಿಗೆ ಹಾಕ್ಬಿಡೋಣ. ಚಪ್ರಕ್ಕೆ ಎಲ್ಲ ಸ್ವಲ್ಪ ಸಾಯಂಕಾಲ ಹಾಕಿದ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಇಲ್ಲ ಬಾಡೋಗ್ಬಿಡುತ್ತೆ ಅಂದ್ಬಿಟ್ಟು ಚಪ್ರ ಒಂದು ಪೆಂಡಿಂಗ್ ಇಟ್ಕೊಂಡು ಇನ್ನು ಮಿಕ್ಕಿರೋಂಥ ಹೂಗಳನ್ನ ಇದೆಲ್ಲ ಬಾಗಿಲಿಗೆಲ್ಲ ಹಾಕಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಫ್ರಂಟ್ ಡೋರ್ಗೆ ಏನಿರುತ್ತೆ ಬತ್ತು ತೋರಣ ಅದನ್ನೆಲ್ಲ ಒಟ್ಟಿಗೆ ಎಲ್ಲೇ ತೊಗೊಂಡು ಬಂದಿದ್ರು ಮಾರ್ಕೆಟ್ನಲ್ಲಿ. ಹಾಗಾಗಿ ಅದನ್ನೆಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಿದ್ದಾರೆ. ಇನ್ನು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಹಾಗೆಯೇ ಏನೇ ಮಾಡಿದ್ರೂ ಮನೇಲಿ ಈ ಥರ ಬಾಗಿಲುಗಳಿಗೆ ಹೂವಿನ ಅಲಂಕಾರ ಮಾಡಿದ್ರೇ ಎದ್ದು ಕಾಣಿಸುತ್ತೆ, ಹಾಗೆಯೇ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇನ್ನು ಮನೇಲಿ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಅಮ್ಮ ಮತ್ತು ನಾನು. ಅಂದರೆ ಹೊರಗಡೆ ಅಂದರೆ ನಮ್ಮೂರಲ್ಲೇ ಸ್ವಲ್ಪ ಜ್ಯುವೆಲರಿ ಶಾಪ್ಗೆ ಹೋಗಬೇಕಿತ್ತು. ಇದು ಬಂದು ನಾನು ತುಂಬ 2 ಕಡೆ ಎಲ್ಲ ನೋಡಿ ವಿಚಾರಿಸ್ಬಿಟ್ಟು ವಾಪಸ್ ಕೊಟ್ಟು ಬಂದುಬಿಟ್ಟಿದ್ದೆ. ಅಂದರೆ ಲ್ಯಾಂಪನ್ನು ತೊಗೊಳ್ಳೋಣ, ಸ್ವಲ್ಪ ದೀಪಗಳನ್ನ ತೊಗೊಳ್ಳೋಣ, ಬೆಳ್ಳಿ ದೀಪನ ಅಂತ ಅಂದ್ಬಿಟ್ಟು ಸಿಲ್ವರಲ್ಲಿ. ಅಂದರೆ ಅಮ್ಮನಿಗೆ ಹೊಸ ಮನೆಗೆ ಗಿಫ್ಟ್ ನನ್ನ ಕಡೆಯಿಂದ ಓಕೆನಾ. ಸೊ ಹಂಗಾಗಿ ಕೊಡ್ಸೋಣ ಅಂದ್ಬಿಟ್ಟು 2 ಕಡೆ ಹೋಗಿ 2 ಕಡೆನೂ ಹಾಕ್ದೇ ಕೊಟ್ಟು ಬಂದಿದ್ದೆ. ಫೈನಲಿ ಇವಾಗ ತೊಗೊಳ್ಳೋಣ ಅಂದ್ಬಿಟ್ಟು. ಹಾಗೆಯೇ ನಂದು ಕಾಲುಂಗ್ರ ಏನಿರುತ್ತೆ ಕಾಲುಂಗ್ರ ಕೂಡ ಮುರಿದಿತ್ತು. ಹಾಗಾಗಿ
ಕಾಲುಂಗ್ರನ ತೊಗೊತಾ ಇದ್ದೀನಿ. ಒಂದು ಬೆರಳಿಗೆ ಎರಡೆರಡು ಬರುತ್ತೆ ಈ ರೀತಿ ಕಾಲುಂಗ್ರ. ಇದೆ ಫಸ್ಟ್ ಟೈಮ್ ನಾನು ಈ ರೀತಿನ ಹಾಕೊತಾ ಇರೋದು. ಸ್ವಲ್ಪ ಚೇಂಜ್ ಇರಲಿ ಅಂತ ತೊಗೊಂಡಿದ್ದಾಯಿತು. ಇನ್ನು ಅದು ಲ್ಯಾಂಪ್ ಬಂದು 128 ಗ್ರಾಮ್ ಏನೋ ಇದೆ. ಸೊ ಓಕೆ ಅಂದ್ಬಿಟ್ಟು ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬೇಗನೆ ಇನ್ನು ಮನೆ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ ಅಲ್ವಾ, ಹಾಗಾಗಿ ಬೇಗನೆ ಮನೆ ಕಡೆ ಬಂದಾಯಿತು. ಇನ್ನು ಹಾಗೆಯೇ ಏನಿರುತ್ತೆ ಪಾತ್ರೆಗಳು ಅಡುಗೆ ಮಾಡಲಿಕ್ಕೆ, ಭಟ್ರು ಎಲ್ಲ ಬರ್ತಾರಲ್ವ ಅಡುಗೆ ಮಾಡಲಿಕ್ಕೆ, ಸೊ ಅದೆಲ್ಲ ಪಾತ್ರೆಗಳೆಲ್ಲ ಬಂದಿತ್ತು, ಅದು ಕೂಡ ಲೋಡ್ ಇಳಿಸ್ತಾಯಿದ್ರು. ಸೊ ಇನ್ನು ಹಾಗೆಯೇ ನಮ್ಮ ಆಂಟಿ ಬಂದು ಸ್ವಲ್ಪ ಸಿಂಪಲಾಗಿ ನಾವು ಮನೆಗೆ ಬರೋದ್ರಲ್ಲಿ ರಂಗೋಲಿನ ಬಿಟ್ಬಿಟ್ಟಿದ್ರು. ಆಲ್ರೆಡಿ ಯಾವುದೋ ಒಂದು ರಂಗೋಲಿನ ಬಿಟ್ಟಿದ್ರಿ. ನನಗೆ ಈ ಥರ ಎಲ್ಲ ದೊಡ್ಡ ರಂಗೋಲಿ ಬರಲ್ಲ, ಹಾಗಾಗಿ ಬಿಟ್ಟಿದ್ರಲ್ಲ ಓಕೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಬಣ್ಣ ಎಲ್ಲ ಹಚ್ಚೋಣ. ಬಣ್ಣ ಆಲ್ರೆಡಿ ಅಮ್ಮನ ಹತ್ರ ಇತ್ತಂತೆ, ಬಣ್ಣ ಎಲ್ಲ ಹಚ್ಬಿಡೋಣ ಅಂದ್ಬಿಟ್ಟು ಹಚ್ತಾ ಇದ್ದೀವಿ. ಅದೇನಿರುತ್ತೆ ಚಪ್ರದ ಮುಂದೆಗಡೆ ಸಗಣಿನೆಲ್ಲ ಸಾರಿಸಿ ಚೆನ್ನಾಗಿ ರಂಗೋಲಿನೆಲ್ಲ ಹಾಕಿದ್ರು. ಇನ್ನು ಬಣ್ಣ ತುಂಬಿದ್ರೆ ತುಂಬ ಚೆನ್ನಾಗಿ ಎದ್ದು ಕಾಣುತ್ತೆ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಬಣ್ಣನ ತುಂಬ್ತಾ ಇದ್ವಿ. ನಮಗೆ ಗೊತ್ತಿರಲಿಲ್ಲ ಇದು ಬಂದು ನಾವು ಗುರುವಾರದ ಸಾಯಂಕಾಲದ ಟೈಮಲ್ಲಿ ನಾನು ಈ ರೀತಿ ರಂಗೋಲಿನ ಬಿಡಿಸಿದ್ರಲ್ಲ ಆಂಟಿ, ಬಣ್ಣನ ಹಾಕ್ತಾ ಇದ್ವಿ. ಬಟ್ ಇದನ್ನು ಮತ್ತೆ ಅದು ಏನಿರುತ್ತೆ ಗುಡಿಸ್ಬಿಡ್ತಾರಂತೆ. ಅಂದರೆ ಅಳಿಸ್ಬಿಡ್ತಾರೆ. ಮತ್ತು ಶುಕ್ರವಾರ ಬೆಳಗ್ಗೆ ಗೃಹ ಪ್ರವೇಶ ದಿನವೂ ಕೂಡ ರಂಗೋಲಿನ ಹಾಕಲೇಬೇಕು. ಅದು ನನಗೆ ಗೊತ್ತಿರಲಿಲ್ಲ, ಯಾರೋ ಹೇಳಿದ್ರು ಬಿಡಬೇಕಾದ್ರೆ. ಬಟ್ ಆಲ್ರೆಡಿ ಬಿಟ್ಟಾಗಿತ್ತಲ್ಲ, ಓಕೆ ನೋಡೋಣ ಅನ್ನೋದು ಐಡಿಯಾದ ಮೇಲೆ ಬಿಟ್ಟಿದ್ವಿ. ಇನ್ನು ಈ ರೀತಿ ಇತ್ತು ಇವತ್ತಿನ ನಮ್ಮನೆಯ ರಂಗೋಲಿ. ಸೊ ಇದನ್ನೆಲ್ಲ ಮಾಡಿಕೊಂಡು ಇನ್ನು ಚಪ್ರಕ್ಕೆಲ್ಲ ಹೂವು ಹಾಕೋದೊಂದು ಪೆಂಡಿಂಗ್ ಇದೆ. ಯಾಕೆಂದರೆ ಸ್ವಲ್ಪ ಬೇಗನೆ ಹಾಕೋರು ಹೂವೆಲ್ಲ ಬಾಡೋಗುತ್ತೆ ಅಂತ ಹೇಳ್ಬಿಟ್ಟು ಸಾಯಂಕಾಲ ಹಾಕೋಣ ಅನ್ನೋದೊಂದು ಪೆಂಡಿಂಗಲ್ಲಿ ಇಟ್ಕೊಂಡಿದ್ವಿ. ಇವಾಗೇನು ಬಿಸಿಲಿಲ್ಲ, ಸ್ವಲ್ಪ ಗಾಳಿ ಎಲ್ಲ ಇದೆ, ಆಷಾಢ ಟೈಮ್ ಅಲ್ವಾ, ತುಂಬ ತಣ್ಣಗೆ ಇದೆ ವೆದರ್ ಬಂದು. ಸೊ ಫೈನಲಿ ಅದನ್ನು ಮುಗಿಸ್ಬಿಟ್ರೆ ಇನ್ನು ಬೇರೆ ಕೆಲಸಗಳೆಲ್ಲ ಫ್ರೆಶ್ ಅಪ್ ಆಗಿಲ್ಲ ಯಾರೂ ಕೂಡ, ಎಲ್ಲನೂ ಮಾಡಬೇಕಲ್ಲ. ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನು ಕೆಲಸಗಳೇನಿರುತ್ತೆ ಮನೆ ಒಳಗಡೆ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಇನ್ನು ಫೈನಲಿ ಚಪ್ರಕ್ಕೆ ಸ್ವಲ್ಪ ಈ ರೀತಿ ಸೇವಂತಿಗೆ ಹೂವು ಏನು ಬರುತ್ತೆ ಇದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನೇ ಕೂಡ ಎಲ್ಲನೂ ರೆಡಿ ಮಾಡ್ತಿದ್ದಾರೆ. ಡೆಕೋರೇಟ್ ಅಂತ ಏನಿಲ್ಲ, ಸುಮ್ಮನೆ ಯಾವ ರೀತಿ ಬೇಕು ಆ ರೀತಿ ಒಂದೊಂದು ಹಾರ ಥರ ಒಂದೊಂದು ಲೇಯರ್ ಥರ ಹಾಕೊಂಡು ಬರ್ತಿದ್ದಾರೆ ಸುತ್ತಲೂ. ಫೈನಲಿ ಈ ಕೆಲಸನೂ ಕೂಡ ಕಂಪ್ಲೀಟ್ ಆಯಿತು. ಇನ್ನು ಒಳಗಡೆ ಬಂದೆ. ಇನ್ನು ಒಳಗಡೆ ಬರೋದ್ರಲ್ಲಿ ದೊಡ್ಡ ಮೀಟಿಂಗೇ ನಡೀತಾ ಇದೆ. ಇನ್ನು ಅಮ್ಮ ಮತ್ತು ನಮ್ಮ ಅತ್ತೆ ರಿಲೇಟಿವ್ ಏನಿದ್ದಾರೆ ಅವರೆಲ್ಲ ಬಂದಿದ್ದರು. ಸೊ ಬೆಳಗ್ಗೆ ಮೀಸಲು ನೀರು ತರಬೇಕಲ್ವ, ಬೆಳಗ್ಗೆನೆ ಆ ಬಿಂದಿಗೆಗಳನ್ನೆಲ್ಲ ತೊಳೆದು ನೀಟ್ ಮಾಡಿ, ದೀಪಾವಳಿ ಕಂಬ ಏನಿರುತ್ತೆ ಇದನ್ನೆಲ್ಲ ತೊಳೆದು ರೆಡಿ ಮಾಡಿ, ಕಲಶದ ಪೂಜೆ ಎಲ್ಲ ಮಾಡ್ತಾರಲ್ವ ಅದಕ್ಕೆಲ್ಲ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮನೇಲಿ ಆಗ್ತಿರೋ ಮೊದಲನೇ ಫಂಕ್ಷನ್ ಇವತ್ತು ಅಂತ ಹೇಳ್ಬೋದು. ಅಂದರೆ ನಮ್ಮನೇಲಿ ಇಷ್ಟು ವರ್ಷ ಅಂದರೆ ಒಂದು 30 ಇಯರ್ಸಿಂದ ಯಾವುದೇ ಫಂಕ್ಷನ್ ಕೂಡ ಆಗಿರಲಿಲ್ಲ. ಇದೆ ಫಸ್ಟ್ ಟೈಮ್ ಫಂಕ್ಷನ್ನು. ಗೊತ್ತಿರೋ ಥರ ಅಮ್ಮ ಎಲ್ಲ ಕೇಳಿ ಮಾಡ್ಕೊತಾ ಇತ್ತು. ಇನ್ನು ಹಾಗೆಯೇ ಸ್ವಲ್ಪ ಯಾರಾದರೂ ಹಿರಿಯರು ಅಂತ ಇದ್ದರೆ ಹೇಳ್ಕೊಡ್ತಾರೆ, ಈ ಥರ ಅಲ್ಲ ಆ ಥರ ಅಂತ. ಸೊ ಅದನ್ನೇ ಏನೋ ಪೂಜೆ ಬಗ್ಗೆ ಸ್ವಲ್ಪ ಎಲ್ಲ ನಮ್ಮನ್ನು ಕೂಡ ಕೇಳಿಕೊಂಡು ಫುಲ್ಲು ಎಲ್ಲ ತಿಳ್ಕೊತಾ ಇದ್ರು. ಇನ್ನು ಹಾಗೆಯೇ ಗೆಸ್ಟ್ ಎಲ್ಲ ಬಂದಿದ್ರಲ್ವ, ಸ್ವಲ್ಪ ಅವ್ರಿಗೆಲ್ಲ ಏನಿರುತ್ತೆ ಕೆಲಸಗಳು, ಸೊಪ್ಪಿಡ್ಸೋದಾಗಿರ್ಬೋದು, ಅಂದರೆ ಬೇರೆ ಏನೇ ಕೆಲಸಗಳಿರುತ್ತೆ ಅದನ್ನೆಲ್ಲ ಮಾಡ್ಕೊತಾ ಇದ್ರು. ಇನ್ನು ನೈಟ್ ಊಟಕ್ಕೆ ಬಂದು ಭಟ್ರೆ ಬರ್ತಾರೆ. ಸೊ ನಾವೇನು ಅಡುಗೆ ಏನು ಮಾಡೋದಿರಲಿಲ್ಲ. ಸೊ ನಮ್ಮದು ಏನಿರುತ್ತೆ ಕೆಲಸಗಳು ಅಷ್ಟು ಮಾತ್ರನೇ ಮಾಡ್ಕೊಳ್ಳುವಂಥದ್ದಿತ್ತು. ಸೊ ಫೈನಲಿ ನೈಟು ಇನ್ನು ಪುರೋಹಿತರು ಕೂಡ ಬಂದು ದೇವ್ರನ್ನೆಲ್ಲ ಕೂರ್ಸೋದಕ್ಕೆ ಮತ್ತು ಏನೋ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ. ಹಾಗೆಯೇ ಹೋಮ ಎಲ್ಲ ಸುಡ್ತಾರಲ್ವ, ಸೊ ಅದನ್ನೆಲ್ಲ ಮಾಡಲಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ತಿದ್ದಾರೆ. ಹಿಟ್ಕೆನೆಲ್ಲ ಇಟ್ಬಿಟ್ಟು ಸ್ವಲ್ಪ ಸಗಣಿಯಿಂದ ಏನೇನೋ ಎಲ್ಲನೂ ಸಾರಿಸ್ಬೇಕಂತೆ. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಸಾಯಂಕಾಲ ಆಗೇ ಬಿಡ್ತು. ಇನ್ನು ಯಾರೂ ಕೂಡ ನಾವು ಫ್ರೆಶ್ ಅಪ್ ಆಗೇ ಇಲ್ಲ. ನನ್ನ ಕೆಲಸ ಎಲ್ಲ ಮುಗೀತು. ನಾನು ಅಮ್ಮ ಎಲ್ಲ ಫ್ರೆಶ್ ಅಪ್ ಆಗಲಿಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಓಕೆ, ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಇಲ್ಲ ಅಂದರೆ ನೈಟ್ ಪೂಜೆದು ಇದೇ ವಿಡಿಯೋದಲ್ಲಿ ನಾನು ಹಾಕ್ತಿದ್ದೆ. ಸೊ ಪರವಾಗಿಲ್ಲ, ಇಸ್ ಓಕೆ. ಇನ್ನು ನೆಕ್ಸ್ಟ್ ಬರುವಂಥ ವಿಡಿಯೋ ನೈಟ್ ಪೂಜೆ ಏನಿರುತ್ತೆ ಅದು ಪಾರ್ಟ್ 1, ಹಾಗೆಯೇ ಗೃಹ ಪ್ರವೇಶ ದಿನ ಮಾಡುವಂಥ ಪೂಜೆ ಅಥವಾ ಫಂಕ್ಷನ್ ಏನಿರುತ್ತೆ ಅದು ಪಾರ್ಟ್ 2 ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಕೂಡ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.